ಪಾಠ 6 ವ್ಯಾಘ್ರಗೀತೆ. 1. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. 2. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರ ನೋಡಿ. 3. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದಂಬರಾಟದಲ್ಲಿ. 4. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ. 5. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿಯು ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು. 6. ಕಿರ್ದಿ ಪುಸ್ತಕ ಎಂದರೇನು? ಕಂದಾಯ ವಿವರಗಳನ್ನು ಒಳಗೊಂಡ ಪುಸ್ತಕ. 7. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಎರಸಾಲಿಗಾಗಿ, ಅಂದರೆ ವಸೂಲಿ ಮಾಡಿದ ಕಂದಾಯ ಕಟ್ಟಲು. 8. ಶಾನುಭೋಗರು ಯಾವ ಕಣಿವೆ ದಾಟಿ ಅವರ ಹಳ್ಳಿಗೆ ಹೋಗಬೇಕಿತ್ತು? ಮದಲಿಂಗನ ಕಣಿವೆ. 9. ಹುಲಿಗೆ ಭಗವದ್ಗೀತೆಯ ಯಾವ ಸಾಲಗಳು ನೆನಪಿಗೆ ಬಂದವು? ಸ್ವಧರ್ಮೇ ನಿಧನಂ ಶ್ರೇಯ. 10. ಬೈಬಲ್ ನೆನಪಿಗೆ ಬಂದು ಹುಲಿಯು ಮನದಲ್ಲಿ ಹೇಳಿಕೊಂಡಿದ್ದೇನು? ಸೈತಾನ್ ಹಿಂದಿರುಗು. 11. ಚಿಕ್ಕನಾಯಕನಹಳ್ಳಿಗೆ ರೈತರು ಏನನ್ನು ತೆಗೆದುಕೊಂಡು ಹೋಗಿದ್ದರು? ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದರು. 12. ರೈತರ ಹುಲಿಯ ಗರ್ಜನೆ ಕೇಳಿ ಏನು ಮಾಡಿದರು? ಗೋವಿಂದ್ ಒಂದೆರಡು ತೋಟ ಹಾರಿಸಿ ಗದ್ದಲು ಮಾಡುತ್ತಾ ಪಂಜು ಹೊತ್ತಿಸಿಕೊಂಡು ಬಂದರು. 13. ರೈತರು ಎಚ್ಚರಿಸಿದಾಗ ಶಾನುಭೋಗರು ಕೇಳಿದ ಪ್ರಶ್ನೆ ಯಾವುದು? ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. 14. ಮನೆಯಲ್ಲಿ ರಸದೂಟ ಸವಿಯುವಾಗ ಶಾನುಭೋಗರು ಹುಲಿಯನ್ನು ನೆನಪಿಸಿಕೊಂಡು ಹೇಳಿದ ಮಾತು ಯಾವುದು? ಹುಲಿ ಈಗ ಎಷ್ಟು ಹಸಿದಿರಬೇಕು? 15. ವ್ಯಾಘ್ರಗೀತೆ ಕಥೆಯು ಯಾರ ವಂಶದವರ ಅನುಭವದ ಕಥೆಯಾಗಿದೆ? ಕೃಷ್ಣಮೂರ್ತಿ. 16. ಶಾನುಭೋಗರಿಗೆ ಅವರ ರಾಜಭಕ್ತಿಯ ಲಾಂಛನ ಯಾವುದಾಗಿತ್ತು? ಕಿರ್ದಿ ಪುಸ್ತಕ. 17. ಕೊನೆಯಲ್ಲಿ ಶಾನುಭೋಗರು ಏನೆಂದು ಯೋಚಿಸಿದರು? ಮಡಿಯಬೇಕಾದರೆ ಮಡಿಯೇ ಮಡಿಯುತ್ತೇನೆ. 18. ಶಾನುಭೋಗರಿಗೆ ಹುಲಿಯು ಬಂದದ್ದು ಹೇಗೆ ತಿಳಿಯಿತು? ಜಾಗೃತಗೊಂಡ 6ನೇ ಇಂದ್ರಿಯದಿಂದ. 19. ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿರುವ ಕಥೆ ಯಾವುದು? ಪುಣ್ಯಕೋಟಿ ಕತೆ. 20. ಪುಣ್ಯಕೋಟಿ ಕಥೆಯಲ್ಲಿ ಹಸು ಹುಲಿಗೆ ಏನೆಂದು ಆಹ್ವಾನ ಕೊಟ್ಟಿತು? ಕಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ. 21. ಹುಲಿಗೆ ಆಶ್ಚರ್ಯವಾಗಲು ಕಾರಣವೇನು? ಕಿರ್ದಿ ಪುಸ್ತಕ ಮುಖಕ್ಕೆ ಬಡಿದಿದ್ದರಿಂದ. 22. ಹುಲಿಯನ್ನು ಓಡಿಸಲು ರೈತರು ಮಾಡಿದ್ದೇನು? ಕೋವಿಯಿಂದ ಗುಂಡು ಹಾರಿಸಿದರು, ತೆಂಗಿನ ಗರಿಗೆ ಪಂಚು ಹತ್ತಿಸಿ ಗಲಭೆ ಮಾಡುತ್ತಾ ಮುಂದುವರೆದರು. 23. ಶಾನುಭೋಗರು ಯಾವುದರಿಂದ ಉಳಿದರು? ಹುಲಿಯ ಧರ್ಮ ಶ್ರದ್ಧೆಯಿಂದ ಶಾನುಭೋಗರು ಉಳಿದರು. 24. ವ್ಯಾಘ್ರಗೀತೆ ಪಾಠದಲ್ಲಿ ಕವಿ ಏನನ್ನು ಹೊಗಳಿದ್ದಾರೆ? ಹುಲಿಯ ಧರ್ಮ ಶ್ರದ್ಧೆಯನ್ನು ಹಾಡಿ ಹೊಗಳಿದ್ದಾರೆ. 25. ಎನ್ ಮೂರ್ತಿರಾವ್ ಅವರ ಬಂಧುವಿನ ಹೆಸರೇನು? ಕೃಷ್ಣಮೂರ್ತಿ. 26. ಕೃಷ್ಣಮೂರ್ತಿ ಅವರ ಅಜ್ಜಂದಿರು ಯಾವ ಜಿಲ್ಲೆಯವರು? ತುಮಕೂರು ಜಿಲ್ಲೆಯವರು. 27. ಶ್ರೀರಾಮ ಮತ್ತು ಭಗವದ್ಗೀತೆ ಜನಿಸಿದ ನಾಡು ಯಾವುದು? ಭಾರತ. 28. ಕೃಷ್ಣಮೂರ್ತಿ ಅವರ ಅಜ್ಜಂದಿರು ಯಾವುದಕ್ಕಾಗಿ ಹೆಸರು ಪಡೆದಿದ್ದರು? ಸಣ್ಣ ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದಿದ್ದರು. 29. ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು? ಚಿಕ್ಕನಾಯಕನ ಹಳ್ಳಿಗೆ. 30. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿ ಆಹಾರಕ್ಕಾಗಿ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. 31. ಹುಲಿಯ ಬಡಬಂಧು ಯಾರು? ಬೆಕ್ಕು. 32. ಸೈತಾನ್ ಹಿಂದಿರುಗು ಎಂದು ಯಾವ ಗ್ರಂಥದಲ್ಲಿದೆ? ಬೈಬಲ್ನಲ್ಲಿ. 33. ಹುಲಿಯ ಆನಂದಕ್ಕೆ ಕೊರತೆ ಕಂಡದ್ದು ಏಕೆ? ಶಾನುಭೋಗರು ಹುಲಿಗೆ ಅಭಿಮುಖವಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದು ಹುಲಿಯ ಆನಂದಕ್ಕೆ ಕೊರತೆಯಾಗಿ ಕಂಡಿತು. 34. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ಅಭಿಮುಖವಾಗಿರದೆ ಬೆನ್ನು ತೋರಿಸುತ್ತಾ ನಡೆಯುತ್ತಾ ಅದರಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರಿಂದ ತಲೆ ಸುತ್ತಲು ಪ್ರಾರಂಭಿಸಿತು. 35. ಶಾನುಭೋಗರ ಮನೆಯಲ್ಲಿ ಕಿರ್ದಿ ಪುಸ್ತಕ ಎಲ್ಲಿದೆ? ದೇವರ ಮನೆಯಲ್ಲಿದ್ದು ಪೂಜೆಗೊಳ್ಳುತ್ತಿದೆ. 36. ರಸದೂಟವನ್ನ ಮಾಡಿದ ಶಾನುಭೋಗರಿಗೆ ಬಂದ ಆಲೋಚನೆ ಏನು? ಹುಲಿ ಈಗ ಎಷ್ಟು ಹಸಿದಿರಬೇಕು? 37. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ಮಾರಲು ಹೋಗಿದ್ದ ರೈತರು ಶಾನುಭೋಗರನ್ನು ಎಚ್ಚರಿಸಿದರು.